ಕಲಬುರಗಿ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅಬ್ಬರ ಜೋರಾಗಿದೆ. ಕಲಬುರಗಿಯ ಔರಾದ್ ಬಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ ಪ್ರಚಾರವನ್ನ ನಡೆಸಿದ್ದಾರೆ. ಔರಾದ್ ಬಿ ಗ್ರಾಮದಲ್ಲಿ ಬೃಹತ್ ಸಮಾವೇಶದ ಮೂಲಕ ಮತಯಾಚನೆ ಮಾಡಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಅಬ್ಬರ ಜೋರಾಗಿದೆ. ಭರ್ಜರಿ ಪ್ರಚಾರ, ಮಿಂಚಿನ ಸಂಚಾರ ಎಲ್ಲ ಕಡೆಗಳಲ್ಲೂ. ಅಲ್ಲಿ ಒಂದು ಬಹಿರಂಗ ಸಮಾವೇಶವನ್ನ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರು ಅಲ್ಲಿ ಜಮಾವಣೆಗೊಂಡಿದ್ರು. ರಾಧಾಕೃಷ್ಣ ದೊಡ್ಡಮನಿಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸಾಥ್ ಕೊಡ್ತಾ ಇದ್ದಾರೆ. ಬೃಹತ್ ಹಾರ ಹಾಕಿ, ಶಾಲು ಹಾಕಿ ಸನ್ಮಾನವನ್ನ ಮಾಡಿದ್ದಾರೆ. ನೋಡಿ, ಅಚ್ಚರಿ ಅಂತಂದ್ರೆ ಸಮಾವೇಶದಲ್ಲಿ ಬಿಜೆಪಿ ಮುಖಂಡರು ಕೂಡ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಬಿಜೆಪಿ ಮುಖಂಡರು ಅಂದ್ರೆ ಅಷ್ಟು ಒಲವಿದೆ ಕ್ಷೇತ್ರದಲ್ಲಿ ದೊಡ್ಡಮನಿ ಪರವಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಮುಖಂಡರೊಬ್ಬರು ಬಂದು ಸಮಾವೇಶದ ವೇದಿಕೆಗೆ ಬಂದು ಅವ್ರನ್ನ ಹಾಡಿ ಹೊಗಳಿ ಸನ್ಮಾನ ಮಾಡ್ತಾರಂತಂದ್ರೆ ಅವ್ರಿಗಿರುವಂತಹ ಜನ ಬೆಂಬಲ ಗೊತ್ತಾಗ್ತಾ ಇದೆ. ತೆರೆದ ವಾಹನದಲ್ಲಿ ಪ್ರಚಾರ, ಸಮಾವೇಶಗಳನ್ನು ಮಾಡಿ ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಭಾಷಣ ಮಾಡೋದು. ಶರಣ್ ಪ್ರಕಾಶ್ ಪಾಟೀಲ್ ನಿರಂತರವಾಗಿ ಅವ್ರ ಜೊತೆಗೆ ನಿಂತ್ಕೊಂಡು ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾನೆ ಇದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು, ಸ್ಥಳೀಯ ಸಂಸದರ ಬೇಜವಾಬ್ದಾರಿಗಳನ್ನು ಜನರ ಮುಂದೆ ಇಟ್ಟು ಮತವನ್ನು ಕೇಳ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಜನ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಔರಾದ್ ಬಿ ಗ್ರಾಮದಲ್ಲಿ ಸಮಾವೇಶವನ್ನು ಕೂಡ ನಡೆಸಿದರು. ಅಲ್ಲೂ ಕೂಡ ಅಷ್ಟೇ, ಖರ್ಗೆ ಅವರು ಈ ಹಿಂದೆ ಸಚಿವರಾಗಿದ್ದಾಗ, ಅಂದರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾಗ ಕೊಟ್ಟಂಥ ಕೊಡುಗೆಗಳು ಮತ್ತು ಈಗ ಪ್ರಿಯಾಂಕ್ ಖರ್ಗೆ ಅವರ ಅವಧಿಯಲ್ಲಿ ಆಗ್ತಿರುವಂಥ ಕೆಲಸಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು, ಇದೆಲ್ಲವನ್ನೂ ಕೂಡ ಬಳಸಿಕೊಂಡು ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಅವರು. ಕಳೆದ 15-20 ದಿನಗಳಿಂದ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಕಲಬುರಗಿಯಲ್ಲಿ ವಾತಾವರಣ ಹೇಗಿದೆ ಅನ್ನೋದು. ಅಲ್ಲಿ ಮೇ 7ಕ್ಕೆ 2ನೇ ಹಂತದ ಚುನಾವಣೆ ನಡೆಯುತ್ತೆ. ಬಿರುಸಿನ ಪ್ರಚಾರ, ದಿನ ಕಳೆದಂತೆ ಅಖಾಡ ರಂಗೇರ್ತಾ ಇದೆ. ರಾಧಾಕೃಷ್ಣ ದೊಡ್ಡಮನಿಯವರ ಪರವಾಗಿ ಒಲವು ಕೂಡ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಅದ್ದೂರಿಯಾದಂಥ ಒಂದು ವೆಲ್ಕಮ್ ಆಗಿರ್ಬೋದು. ಅದರ ಜೊತೆಗೆ ರಾಧಾಕೃಷ್ಣ ದೊಡ್ಡಮನಿಯವರು ಬಂದಂಥ ಸಂದರ್ಭದಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ. ಮನೆಯಿಂದ ಆಚೆ ಹೆಣ್ಮಕ್ಳು ಬರ್ತಾ ಇದ್ದಾರೆ, ಯುವಕರು ಜಾಸ್ತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಬದಲಾವಣೆ ಬೇಕು ಅಂತ ಅವ್ರಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಪ್ರೀತಿಯನ್ನು ರಾಧಾಕೃಷ್ಣ ದೊಡ್ಡಮನಿಯವರು ಕೂಡ ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಧಾಕೃಷ್ಣ ದೊಡ್ಡಮನಿ ಈ ಹಿಂದೆ ಯಾವತ್ತೂ ಕೂಡ ಮುನ್ನೆಲೆ ಕಾಣಿಸಿಕೊಂಡಿರಲಿಲ್ಲ. ಬಟ್ ರಾಜಕಾರಣದಲ್ಲಿ ಇದ್ದರು. ಖರ್ಗೆ ಅವ್ರ ಹಿಂದೆ ಇದ್ದು ಅವರ ಗೆಲುವಿಗೆ ಸಹಕರಿಸ್ತಾ ಇದ್ದರು, ಸಹಾಯಕಾರಿಯಾಗಿದ್ದರು. ಒಂಥರ ಕಿಂಗ್ ಮೇಕರಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಈ ಬಾರಿ ಅವರೇ ಅಖಾಡದಲ್ಲಿರೋದ್ರಿಂದಾಗಿ ಮತ್ತಷ್ಟು ಚುನಾವಣಾ ಕಾವು ರಂಗೇರ್ತಾ ಇದೆ. ನೋಡಿ, ಈಗ ಕಲಬುರಗಿ ಭಾಗದಲ್ಲಿ ರಣ ಬಿಸಿಲು, ಅದ್ಯಾವುದನ್ನು ಲೆಕ್ಕಿಸದೆ ಈಗ ನಿರಂತರವಾಗಿ ಪ್ರಚಾರದ ಭರಾಟೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕರ ನಿರಂತರವಾದಂಥ ಬೆಂಬಲ ಅವರಿಗೆ ಸಿಗ್ತಾ ಇದೆ. ಅದು ಕೂಡ ಅವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಕಂಪ್ಲೀಟ್ ಆಗಿ ಈಗ ಗ್ರಾಮಗಳಲ್ಲೂ ಕೂಡ ಜನ ಅವರ ಹಿಂದೆ ಬರ್ತಾ ಇದ್ದಾರೆ. ಓಟ್ ಯಾಕೆ ಕೊಡ್ಬೇಕೆಂಬುದು ನನ್ನ ಮನದಾಳ ಮಾತಾಡ್ತೀನಿ ನಾನು. ಇವತ್ತು ಕರ್ನಾಟಕ ರಾಜ್ಯದ ಭಾರತ ದೇಶದಲ್ಲಿ ಗುಲ್ಬರ್ಗ ಹೆಮ್ಮೆ ಪುತ್ರ, ಕರ್ನಾಟಕ ರಾಜ್ಯದ ಹೆಮ್ಮೆ ಪುತ್ರ ಎಲ್ಲಿ ಕೂತಾರಂದ್ರೆ ದಿಲ್ಲಿ ಮೇಲೆ ಜೆಂಡಾ ಹಚ್ಚಿ ಬೆಳಕು ಹಾಕ್ತಾ ಇರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಸರ್. ಅವ್ರಿಗೆ ಹೋದ್ಸಲನೂ ಸೋಲನು ಅನುಭವಿಸಿದ್ರು, ಸಾವಿರಾರು ಮಂದಿ ಕಣ್ಣ ನೀರೋದು. ಆದ್ರೆ ಇವತ್ತು ನನಗೆ ಅಂತ ಇದೆ, ನನ್ನ ಮನದಾಳ ಅವ್ರು ಕೊಟ್ಟಂತ ಕೊಡುಗೆ, ಅವ್ರು ಮಾಡುವಂತ ಕೆಲಸಗಳು ನೋಡಿದ್ರೆ ಈ ಸಾರಿ ಔರಾದ್ದಿಂದ ನಮ್ಮ ರಾಧಾಕೃಷ್ಣ ಸಾಹೇಬ್ರು ಜಂಡ ಹಾಕ್ತಾರಮ್ಮ, ನಂಗೆ ಬಹಳ ಸಂತೋಷದಿಂದ ಹೇಳ್ತಾನೆ. ಈ ಸಾರಿ 2,000 ಕಣ್ಣಾನಿಟ್ಟು ಇರಬೇಕು. ಈ ಸಾರಿ ನನಗೆ ವಿಶ್ವಾಸದ 15 ದಿವಸದಿಂದ ಓಡಾಡ್ತಾ ಇದ್ದೇವೆ. ರಾತ್ರಿ ಹೆಗನ ಲಕ್ಷ ಜನ ನಗ್ತಾರೆ. ಈ ಸಾರಿ ಲಕ್ಷ ಜನ ನಗ್ತಾರೆ, ಬಹಳ ಸಂತೋಷದಿಂದ ನಗ್ತಾರ. ಈ ಸಾರಿ ದಿಲ್ಲಿಗೆ ಹೋಗ್ಲೇಬೇಕು ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಸಾಹೇಬ್ರಿಗೆ. ಓಟ್ ಯಾಕೆ ಕೊಡ್ಬೇಕನ್ನೋ ಮಾತನ್ನು ಕೂಡ ಹೇಳ್ತೀನಿ. ಸರಳ ಸಜ್ಜನಿಕೆ, ಯಾರ ಕಣ್ಣೀರು ಬರ್ತಾ ವರ್ಷಂತ ಮತ್ತು ದುಃಖದಾಗಿದ್ದವರಿಗ ಶಾಂತನ ಹೇಳಂತ, ಸಹಾಯ ಮಾಡುವಂತ ಮನೋವುಳ್ಳದವ್ರ. ಅದರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 2ನೇ ಅಂಬೇಡ್ಕರ್ ನಾನು ಬಯಸ್ಕೊಂಡಿದ್ದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಸಂವಿಧಾನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮಪಾಲು ಸಮಬಾಳು ನ್ಯಾಯ ಸಿಗಬೇಕು ಎಲ್ಲರಿಗೆ.
ಇವತ್ತು ಕೂಲಿ ಮಾಡೋ ಹೆಣ್ಮಕ್ಳು ಪಂಚಾಯತ್ ಅಧ್ಯಕ್ಷರಾಗ್ಯಾರ, ಜಿಲ್ಲಾ ಪಂಚಾಯತ್ ಆತರ ಕೂಲಿ ಮಾಡೋ ಅಧ್ಯಕ್ಷ ಆಗ್ಯಾರ ಅಂತ ಅವ್ರು ನ್ಯಾಯ ಕೊಟ್ಟರು.